ರೇಣುಕಾ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾಳೆ? ಏನ್ರಿ ಆಯ್ತು? ರೇಣುಕಾ ಫೋನ್ ಮಾಡ್ತಿದ್ದಾಳೆ. ಅದೇನು ಅಂತ ಕೇಳ್ರಿ. ರೇಣುಕಾ, ಏನ್ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಮಯೂರಿ ಅಕ್ಕ, ಮನೇಲಿ ಒಂದು ಅನಾಹುತ ಆಗೋಗಿದೆ. ಏನ್ ಹೇಳ್ತಿದ್ಯಾ? ಅನಾಹುತನ? ದೊಡ್ಡ ಯಜಮಾನ್ರು ಕಾಲ್ ಜಾರಿ ಬಿದ್ಬಿಟ್ರು. ಅಯ್ಯೋ, ಏನ್ ಹೇಳ್ತಿದ್ಯಾ ನೀನು? ಇದೆಲ್ಲ ಯಾವಾಗಾಯ್ತು? ಸ್ವಲ್ಪ ಹೊತ್ತು ಮುಂಚೆ ಅಕ್ಕ. ಡಾಕ್ಟ್ರು ಬಂದು ಚೆಕ್ ಮಾಡ್ತಾ ಇದ್ದಾರೆ. ಆದ್ರೂ ದೊಡ್ಡ ಯಜಮಾನ್ರು ನೋವಲ್ಲಿರೋದನ್ನ ನೋಡಕ್ ಆಗ್ತಿಲ್ಲ ಅಕ್ಕ. ಅಯ್ಯೋ, ಎಲ್ರೂ ಗಾಬರಿಲಿದ್ದಾರೆ. ನೀವು ಸ್ವಲ್ಪ ಬೇಗ ಬನ್ನಿ ಅಕ್ಕ. ಆದ್ರೆ ಅಕ್ಕ, ಈ ವಿಷಯ ಚಿಕ್ಕ ಯಜಮಾನ್ರು ಗೊತ್ತಾಗ್ಬಾರ್ದು ಅಂತ ದೊಡ್ಡ ಯಜಮಾನ್ರು ಹೇಳ್ತಿದ್ರು. ಆದ್ರೆ ಮನೆಯವರು ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳಿದ್ರು. ಆದ್ರೆ ಇವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕ ಯಜಮಾನ್ರು ಇದ್ದಿದ್ರೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ನಿಮ್ಗೆ ಗೊತ್ತಾಗ್ಲಿ ಅಂತ ತಕ್ಷಣ ಫೋನ್ ಮಾಡಿದೆ ಅಕ್ಕ. ರೇ, ಏನ್ರಿ ಗಾಬರಿ ಆಗಿ ಏನಾಯ್ತು? ಏನಂತೆ? ಅದು ಚಿಕ್ಕ ಯಜಮಾನ್ರೆ, ರೇಣುಕಾ. ಕೊಡ್ರಿ ಇಲ್ಲಿ, ಕೊಡಿ. ರೇಣುಕಾ, ಏನಾಯ್ತು? ರೇಣುಕಾ, ನಾನ್ ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಅದ್ ಏನ್ ವಿಷಯ ಅಂತ ಹೇಳು. ಅದು ಚಿಕ್ಕ ಯಜಮಾನ್ರೆ, ಜಾರ್ ಬೀಳುವಾಗ ಕೈ ನೆಲಕ್ಕೆ ಕೊಟ್ಟಿದ್ರಲ್ಲ, ಅದಕ್ಕೆ ಸ್ವಲ್ಪ ಪೆಟ್ಟಾಗಿದೆ. ಈಗ ಡಾಕ್ಟ್ರು ಬಂದು ಚೆಕ್ ಮಾಡ್ತಾ ಇದ್ದಾರೆ. ಆದ್ರೆ ದೊಡ್ಡ ಯಜಮಾನ್ರು ನೋವು ಅನ್ಭವಿಸ್ತಾ ಇರೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ ಚಿಕ್ಕ ಯಜಮಾನ್ರೆ. ಇಷ್ಟೆಲ್ಲ ಆದ್ರೂ ನನ್ನಿಂದ ವಿಷಯ ಯಾಕೆ ಮುಚ್ಚಿಡೋದಕ್ಕೆ ನೋಡ್ತಿದ್ದಾರೆ? ಅದು ದೊಡ್ಡ ಯಜಮಾನ್ರೆ ನಿಮ್ಗೆ ವಿಷಯ ಗೊತ್ತಾಗ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಮಯೂರಿ ಅಕ್ಕ ಅವ್ರಿಗೆ ಹೇಳಿದ್ದು. ಸರಿ, ಬರ್ತಾ ಇದೀವಿ ಬಿಡು. ಏನ್ರಿ ಇವರು ನನ್ನ ಹತ್ರ ವಿಷಯ ಹೇಳ್ಬಾರ್ದು ಅಂತ ಹೇಳಿದ್ದಾರೆ? ತೊಳಿ ನೋಡೋಣ ಬನ್ನಿ. ನೀವ್ ಆತಂಕ ಪಡ್ಬೇಡಿ, ದೊಡ್ಡ ಯಜಮಾನ್ರಿಗೆ ಏನೂ ಆಗೋದಿಲ್ಲ. ಅಯ್ಯೋ, ಎಲ್ಲೋದ್ರಿ ಅವರು? ದೊಡ್ಡ ಯಜಮಾನ್ರಿಗೆ ಏನಾಗಿದೆಯಪ್ಪ? ದೇವ್ರೆ, ದೊಡ್ಡ ಯಜಮಾನ್ರಿಗೆ ಏನು ಆಗದಿರಂಗೆ ನೋಡ್ಕೊಳಪ್ಪ. ಅಯ್ಯೋ. ಚಂದ್ರು, ತುಂಬಾ ಪೇನ್ ಆಗ್ತಾ ಇದೆಯಾ? ಸ್ವಲ್ಪ ನೋವಾಗ್ತಿದೆ. ಯಜಮಾನ್ರೆ, ಉಪ್ಪಲ್ಲಿ ಶಾಖ ಕೊಡೋದಕ್ಕೆ ರೆಡಿ ಮಾಡ್ಕೊ ಬರ್ಲಾ? ಏನು ಬೇಡ ಬಿಡೋ, ಸರಿ ಹೋಗುತ್ತೆ ಅನ್ಸುತ್ತೆ. ಬನ್ನಿ ಬನ್ನಿ ಡಾಕ್ಟರ್. ಓ, ಡಾಕ್ಟರ್ ಬಂದ್ರು. ಡಾಕ್ಟರ್ ಬನ್ನಿ ಡಾಕ್ಟರ್. ನಮಸ್ಕಾರ. ಸ್ವಲ್ಪ ಹೊರಗಡೆ ಬನ್ನಿ. ಏನಾಯ್ತು? ಅದು ಕೆಳಗಡೆ ಬರ್ತಾ ಜಾರ್ ಬಿದ್ಬಿಟ್ಟೆ. ಭುಜಕ್ ಸ್ವಲ್ಪ ಪೆಟ್ಟಾಯ್ತು.